ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಲ್ಲ? ನಾನು ಕೂಡ ಸಕ್ಕತ್ತಿದ್ದೀನಿ. ಅಪ್ಪಾಜಿ ಮನೆ ಮೇಲಿದ್ದಾರೆ. ಅಪ್ಪಾಜಿಯಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಗಾರೆ ಕಳಿಸ್ತಾ ಇದ್ದಾರೆ. ಅಲ್ಲಿ ಮಳೆ ನೀರು ಬರ್ತಿತ್ತಲ್ವ ಮೇಲುಗಡೆ, ಅಲ್ಲಿ ಸೊ ಕಾಂಕ್ರೀಟ್ ಹಾಕಬೇಕು ಅಂತ ಹೇಳಿ ಅಪ್ಪಾಜಿ ಮೇಕತ್ತೈತೆ. ಕಾಂಕ್ರೀಟ್ ಹಾಕ್ತಾರೆ. ನಾನು ಪುಳಿಯೋಗರೆ ಮಾಡೋಣ ತಿಂಡಿಗೆ ಅಂತ ಹೇಳಿ ಪುಳಿಯೋಗರೆ ಪ್ಯಾಕೆಟ್ ತರಕ್ಕೆ ಅಂಗಡಿಗೆ ಹೋಗಿದ್ದೆ. ಕೃತು ಇಲ್ಲೇ ಹಾಕ್ತಾ ಇದ್ದಾಳೆ. ಹಾಗೆ ಕೃತು ಫ್ರೆಂಡ್ಸ್ಗಳು ಕೂಡ ಇಲ್ಲೇ ಇದ್ರು. ಹಾಯ್ ಹೇಳಿ ಹಾಯ್ ಹೇಳ್ತಿದ್ದು. ಅವರು ಯಾಕೋ ಡೌಟಲ್ಲಿ ಹೇಳೋ ಬೇಡ ಅಂತ ಹೇಳಿ ಹಾಯ್ ಹಾಯ್ ಅಂತ ಹೇಳ್ತಾ ಇದ್ರು. ನೋಡಿ ಈ ಥರ ಸಿಮೆಂಟ್ನ ಮೇಲ್ಗಡೆ ಏಣಿ ಸಪೋರ್ಟಿಂದ ತೊಗೊಂಡು ಹೋಗ್ತಾ ಇದ್ದಾರೆ. ನಾನು ನಿಂತ್ಕೊಳ್ಳೋಕೆ ಟೈಮ್ ಇರಲಿಲ್ಲ. ನಾನು ಕೂಡ ಒಳಗಡೆ ಬಂದೆ ತಿಂಡಿ ಮಾಡೋಣ. ಫ್ರೆಂಡ್ಸ್, ತಿಂಡಿ ತಿಂತಾ ಇದ್ದೀನಿ. ಟೈಮ್ ಬಂದು 10:15 ಆಗಿದೆ. ಅಪ್ಪಾಜಿ ಮತ್ತು ನಮ್ಮ ಪಕ್ಕದ ಮನೆ ರೇವಣ್ಣ ಅವರು ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಮನೆ ಮೇಲೆ. ಸೊ ನನಗೆ ಯಾರೋ ಒಬ್ಬರು ಸ್ಪೆಷಲ್ ಅಂದರೆ ನನಗೆ ಸ್ಪೆಷಲು, ನೀವುಗೆ ಏನು ಬರ್ತಾ ಇರೋ ಸ್ಪೆಷಲ್ ಅಲ್ಲ, ಬಟ್ ಒಂದು ಯಾವ ಉದ್ದೇಶಕ್ಕೆ ಬರ್ತಾ ಇದ್ದಾರೆ ಅದು ಸ್ಪೆಷಲ್ಲು. ಸೊ ಬರ್ತಾ ಇದ್ದಾರೆ ಇವಾಗ. ಅಪ್ಪಾಜಿ ಕರ್ಕೊಂಬರ್ತಾರೆ ತೊಂದರೆಗೆ ಹೋಗಿ. ಮನೆ ಫುಲ್ ಕ್ಲೀನಿಂಗ್ ಆಯಿತು. ಬೆಡ್ಶೀಟ್ ಹಾಸಿಲ್ಲ. ಇದನ್ನೆಲ್ಲ ಎತ್ತಿಟ್ಬಿಟ್ಟು ಒರೆಸಿದ್ದೆ. ಇದನ್ನೆಲ್ಲ ಮತ್ತೆ ಅಲ್ಲಿಗೆ ಇಡಬೇಕು. ಸೊ ಮನೆಯೆಲ್ಲ ಒರೆಸಿದಾಗಿದೆ. ಬಟ್ ಎಲ್ಲ ಬೆಡ್ಶೀಟ್ ಹಾಸಿ ಎಲ್ಲ ಎತ್ತಿಡಬೇಕು. ಹಸುವಾಗ್ತಿತ್ತು ಅಂತ ಹೇಳಿ ತಿಂಡಿ ತಿಂತಾ ಇದ್ದೀನಿ. ಕ್ಲೀನಿಂಗ್ ಅಂತೂ ಮುಗ್ದಿದೆ. ಇನ್ನೇನಿದ್ರು ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ಏನು ಕೆಲಸಗಳು ಅದು ಮಾತ್ರ. ನಮ್ಮಮ್ಮ ನೋಡಿ ಇಲ್ಲಿ ಓಡಾಡ್ತಾಯಿತ್ತು. ಪಾಪ ನಮ್ಮಮ್ಮ ಫುಲ್ ಕೆಲಸ ಫ್ರೆಂಡ್ಸ್. ಹೋದ್ರು ಕೊಂಡೆ ಇನ್ನೆಷ್ಟು ಹೊತ್ತು ಅಯ್ಯೋ ಎಲ್ಲರೂ ಆಟದ್ಬೇಕಮ್ಮ ಅದ ಭಾಳ ಚೆನ್ನಾಗಿ ಕಾಣ್ತದೆ ಅಲ್ಲಿಗಿಟ್ರೆ. ತಿಂಡಿ ತಿನ್ನಲ್ಲ ಗೆಸ್ಟ್ ಇವರೇ ಫ್ರೆಂಡ್ಸ್. ಅದೇ ಹೇಳ್ತೀನಿ, ಹೊಟ್ಟೆ ತುಂಬಿದ್ಮೇಲೆ ಹಾಗೆ. ಅವ್ರು ಇನ್ನೂ ತಿಂದಿಲ್ಲ, ಜಾಸ್ತಿ ಓವರಾಗಿ ಆಡ್ಬಿಡ ಮರ್ಯಾದೆ ತಿನ್ನಿ. ನಮ್ಮ ಕೃತ ಅವ್ರ ತಾತನ ಜೊತೆ ಬೈಕಲ್ಲಿ ಹೋಗಿದ್ಲು, ಬಂದು ಮತ್ತೆ ಚೆನ್ನಾಗಿಲ್ಲ ಅಂತ ಹೇಳೋಚಿ ನೋಡು. ಕೂತ್ಕೊಂಡು ತಿಂಚಿನ ಮನೆಯೆಲ್ಲ ಒರೆಸಿ ಸಾಕಾಗದೆ. ಕೆಲಸ ಮಾಡಿ ಬೆಳಗ್ಗೆ ಕೆಲಸ ತೊಳಿ. ನಾನೀಗ ಒಂದು ತಿಂಗಳಲ್ಲಿ ತೊಳೆದಿದ್ದೆ. ಅಯ್ಯೋಣೆ ನಾನೇ ತೊಳಿತೀನಿ ಬುಡ್ಡೆ. ಏನು ನಿನ್ನಿಂದಲೇ ಏನು ಅನ್ನಂಗೆ ಆಡ್ಬಿಡ. ನಾವೇ ತೊಳಿತೀವಿ. ಕರೆಕ್ಟ್. ಅವತ್ತು ನೀವು ಒಬ್ಳೇನು ತಂದೆ ಸೋರೆಕಾಯಿ ಸಾರು ರಾತ್ರಿ ಮಾಡಿದ್ದೀನಿ ನೋಡು. ನೀನು ಬರಬೇಕಾಯ್ತು ಸೋರೆಕಾಯಿ ಸಾರು ತಿಂದು. ಮಜ್ಜಿಗೆ ಗಿಜ್ಗೆದೆಲ್ಲ ಬರೋಲ್ಲ. ಅನ್ನ ಸಾರು ಮಾಡಿ ತಡಮ್ಮ ಇವಾಗ ಬಂದ. ಕೂದಲು ಸರಿ ಮಾಡ್ಕೊ, ಹುಚ್ಚಿ ಹೆಂಗೆ ಕಾಣ್ತೀವಿ. ಎಲ್ಲರೂ ಅವಳಿಗೆ ತಿನ್ನಿಸ್ತಲ್ಲ ಕೊಮ್ಮೆ ತಿನ್ನ ನೀನು. ಎಲ್ಲ ಕರಿ ಒಳಿಕೆ ಈಗ ಒಂದು ತಿಂಗಳಲ್ಲಿ ತೊಳಿದೆ. ಸುಮ್ ತೊಳಿಣೆ ಟೆಂಟ್ ಆಡ್ತಾವಳೆ. ಮಾಡಕ್ ಕೆಲ್ಸ ಇಲ್ಲ ನನಗೆ. ನೀನೇನ್ ಮಾಡ್ತಾ ಇದ್ದೀ ತೊಳೆಪಜಿ? ಸುಮ್ಮನೆ ಹೋಗ್ಬೇಕು. ಏನ್ ಮಾಡ್ತಿ? ನೀನ್ ಅಷ್ಟು ಬೇಗ ಯಾಕೆ ನೀವು ಹೊಳಿಕೋದೆ? ನೋಡ್ರೆ ಕೈಲಿ ಹಂಗೆ ತೊಳಿಚಂದಿ. ಅದಕ್ಕೂ ಬ್ರಷ್ ತಕೊಂಡು ರಂಗಲೆ ಹಾಕೊಂಡು ಉತ್ತಾವಳೆ. ಆಫ್ ಮಾಡ್ಲಾ?
ಏನು ಅದನ್ನೇ ಒಂದು ಗಂಟೆ ಮಾಡ್ತೀಯ. ಬೆಂಗಳೂರಿಂದ 5 ಗಂಟೆ ರಾತ್ರಿಗೆ ಎದ್ದು ಯಾಕೆ ಬಂದು ಅಂದ್ರೆ ಸೊಪ್ಪು ತೊಳೆಯಕ್ಕೆ ಬಂದು ಅಮ್ಮ ಏನು ಮುಂಚೆಗೆ ಹೇಳಿದ್ದಿಲ್ಲ ಸೊಪ್ಪು ತೊಳೆಯೋಣ ಈಗ ಸಸ್ತಾರನ ಹೇಳಿ ಆಯ್ತಾ ಬೊಕ್ಸು ಬೊಕ್ಸು ಯಾರಿಗೆ ಫೋನ್ ನನಗೆ ಯಾರಿಗೆ ಹೇಳಿ ಎತ್ಕೊಂಡ ಯಾರು ಹೋಯ್ತಿದ್ದೀಗ ನಿನಗೆ ಆಫ್ ಮಾಡೋಣ ಸಾಕು. ನೀರು ಬರ್ತಾವೇನೋ. ನನ್ನ ತಂಗಿ ಸಂಪು ತೊಳಿತಾ ಇದ್ದಾಳೆ. ಎಲ್ಲಿದ್ದೀಯೇ ಕಾಣ್ತಾನೆ ಇಲ್ವಲ್ಲ. ಎರಡು ಕೈಲಿ ಎತ್ಕೋ, ಜಗ್ಗಿಡು. ಎರಡು ಕೈಲಿ ಎತ್ಕೊಂಗೆ ಸ್ವಲ್ಪ ಪುಡಿ ಹಾಕೊಳ್ಳೆ ಬುದುವಂತೆ. ತೊಳಿತಾ ನೊರ ಬತ್ಲೆ ಇರ್ತದ ಹಾಕು, ಹೆಂಗಾರ ಮಾಡ್ಕೊ. ನೀರು ಬತ್ತಾವೇನೋ. ಟೈಮ್ ಬಂದು 1 ಗಂಟೆ 17 ನಿಮಿಷ ಇದೆ. ನಾನು ನನ್ನ ತಂಗಿ ಸಾಲಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನನ್ನ ತಂಗಿ ಫೋನ್ ಕೆಟ್ಟೋಗ್ಬಿಟ್ಟೈತೆ ಕೈಸ್. ಅದೇ ಅಮ್ಮ ನನ್ನ ಚಪ್ಪಲಿ ಅಲ್ಲಮ್ಮ, ಮಾಮೂಲಿ ಒಂದೇಳಾಗಿದ್ವಲ್ಲ ಅವು. ಹಾಂ ಎತ್ಕೋತೀನಿ. ಇಲ್ಲಿ ಬಿಡು, ಇವನೇ ಹಾಕೊಂಡೋಯ್ತೀನಿ ನಿನ್ನವ. ಅದು ಅಟ್ಟ ಅಂತ ಎತ್ಕೋ ಬಂದು ಹಾಕ್ಬಿಟ್ಟು ಹೋಗೋಣ. ಯಾಕೆ ಅಂದರೆ ಸೊಂಪು ತೊಳಿತಾ ಇದ್ಲು. ಏಣಿ ತೊಳೆಯೋಕೆ ಹೋದ್ವಲ್ಲ, ಆಗ ತುಳಸಿ ಕಟ್ಟೆ ಕಟ್ಟಿದ್ದೀವಲ್ಲ, ಅದ್ರ ಮೇಲೆ ಫೋನ್ ಇಟ್ಟಿದ್ಲು. ಎಲ್ಲ ಇವಳೇ ಮಾಡಿರೋದು. ನಾನು ಯಾಕೆ ಮಾಡೋಣ, ನೀನು ಫೋನ್ ಎತ್ತಿಟ್ಕೊಳ್ತೀನಿ. ನೀರು ಬಿದ್ದು ಇವಳು ಫೋನು ಚಾರ್ಜ್ ಆಗ್ತಾಯಿಲ್ಲ. ಫೋನ್ ಇಂಪಾರ್ಟೆಂಟ್, ಇವಳು ಆಫೀಸಿಂದೆಲ್ಲ ಕಾಲ್ ಬರ್ತಿದ್ದಾವೆ. ಅದಕ್ಕೆ ಸಾಲಿಗ್ರಾಮದಲ್ಲಿ ಸ್ವಲ್ಪ ಐಟಮ್ಸ್ ತೊಗೋಬೇಕಿತ್ತು. ಅದನ್ನು ತಗೊಂಡು ಇವಳು ಮೊಬೈಲ್ ರಿಪೇರಿ ಮಾಡ್ಸೋಕೆ ಕೊಡಬೇಕು. ಅದೊಂದು ಮೇನ್ ರೀಸನ್ಗೂ ಇವಳು ಬರ್ತಾ ಇರೋದು. ಇಲ್ಲಾಂದರೆ ನಾನು ಒಬ್ಬಳೇ ಹೋಗಿವೆ ನಮ್ಮ ಅಪ್ಪಾಜಿ ಜೊತೆಲಿ. ಇವಳು ಮೊಬೈಲ್ ರೆಡಿ ಮಾಡಿಸ್ಬೇಕು ಅಂತೇಳಿ ಬರ್ತಾವಳೆ. ಬೆಂಗಳೂರಿಂದ ಕರೆಸ್ಕೊಂಡಿದ್ದು ಒಂದು ಉದ್ದೇಶಕ್ಕೆ, ಸಂಪು ತೊಳೆಯೋಕ್ಕೆ. ಪಾಪ ಸಂಪು ತೊಳೆದಿದ್ದ ಪ್ರತಿಫಲಕ್ಕೆ ಅವಳ ಮೊಬೈಲ್ ಕೆಟ್ಟೋಗೋದೆ, ಚಾರ್ಜ್ ಆಯ್ತಾ ಇಲ್ಲ. ಬನ್ನಿ ಇವಾಗ ಆಟೋ ಇದ್ರೆ ಆಟೋ ಅಥವಾ ಯಾವ್ದಾದ್ರು ಬೈಕ್ ಕಡ್ಡೆ ಹಾಕೊಂಡು ಹೋಗೋಣ. ಕೃತು ಫೋನ್ ನೋಡ್ತಾಳೆ. ಕೃತು ಬಂದು ಬಾ ಬಾ ಬಾ. ಇಲ್ಲ, ಅವಳು ಹೇಳ್ಬಿಟ್ಟೆ ಬಂದೆ. ಇಸ್ಕೊಂಡಿಲ್ಲ ಅವಳು. ಬೇಕಿದ್ರೆ ಚೆನ್ನಾಗಿ ಮಾತಾಡ್ತಾಳಲ್ಲ ಕೇಳು. ಹಾಕಬೇಕು ಸೈಬರ್ಗೆ, ಗೊತ್ತಾ? PU ಮಾಸ್ ಕಾರ್ಡ್ ಹಾಕ್ತೆ ಹೋದ್ರೆ ಆಗೋದಿಲ್ಲ. ಕತ್ ನಡಿ ಫ್ರೆಂಡ್ಸ್, ಮೊಬೈಲ್ ಅಂಗಡಿಗೆ ಬಂದು ನಮ್ಮ ನೀರು ಬಿಡ್ತಾರಲ್ಲ ಗಿರಿ, ನನ್ನ ತಂಗಿ ಕ್ಲಾಸ್ಮೇಟು, ನನ್ನ ತಂಗಿ ಫ್ರೆಂಡು. ಅವನು ಸಿಗ್ತಾ. ಗಿರಿ ಬೈಕು ಅಂದರೆ ನಮ್ಮೂರಿಗೆ ನೀರು ಬಿಡ್ತಾರಲ್ಲ, ವಾಟ್ರ್ ಮ್ಯಾನ್ ನಮ್ಮ ಗಿರಿ, ನನ್ನ ತಂಗಿ ಕ್ಲಾಸ್ಮೇಟ್. ಅವನು ಹೋಗ್ತಾ ಇದ್ದ, ಅವ್ನು ಬಿಟ್ಕೊಟ್ಟ. ನನ್ನ ತಂಗಿನೂ ಇವಾಗ ಮೊಬೈಲ್ ಅಂಗಡಿಗೆ ಬಂದಿದ್ದೀವಿ ರೆಡಿ ಮಾಡ್ಸೋಕ್ಕೆ. ನೋಡೋಣ ಏನಾಗಿದೆ ಅಂತ. ಅವರು ಅದೇ ಹೇಳಿದ್ದು, ಚಾರ್ಜ್ ಪಿನ್ ಹೋಗಿದೆಯಂತೆ. ಒಂದು 20 ಮಿನಿಟ್ಸ್ ಅಳ್ಕೊಂಬಿಟ್ಟೈತಂತೆ. ಅಕ್ಕಿ ಹೇಳ್ದಂಗೆ ಅಳ್ಕೊಂಬಿಟ್ಟೈತೆ. ಅರ್ಧ ಗಂಟೆ ಇವಳಿಂದ ಆಗಿರೋದು. ದುಡ್ಡು ಹಚ್ಬಿಡ್ತೀನಿ. ನಾವಿವಾಗ ಬ್ಯೂಟಿ ಪಾರ್ಲರ್ಗೆ ಹೋಗ್ತಿದ್ವಿ. ಸ್ವಲ್ಪ ಹಣ್ಣು ಹೂವು ಎಲ್ಲ ತರಬೇಕು. ಬ್ಯೂಟಿ ಪಾರ್ಲರ್ಗೆ ಹೋಗಿ ಐಬ್ರಾ ಮಾಡಿಸ್ಕೊಂಡು, ಅದು ನಮ್ದು ಕೃತುಗೆ ಗೋಬಿ ಬೇಕಂತೆ. ಕೃತು ಬೇರೆ ಮನಸ್ಕೊಂಡು ಕೂತಿದ್ಲು. ಸಮಾಧಾನ ಮಾಡಿ ಹೊಡೆದಿಲ್ಲ, ಅದ್ಲಿಸ್ದೆ ಜೋರಾಗಿ, ಬಿಗ್ಗಿಯಾಗಿ ಅದ್ಲಿಸ್ದೆ. ನಮ್ಮ ದೊಡ್ಡಮ್ಮನ ಫೋನ್ ಕೊಟ್ಬಿಟ್ಟು ಏನು ತಿನ್ನಕ್ಕೆ ಬೇಕು ಅದಕ್ಕೆ ಗೋಬಿ ಬೇಕು, ಕಿಂಡರ್ ಜಾಯ್ ಬೇಕು ಅಂದು ಅದನ್ನು ತಗೊಂಡು ಹೋಗ್ಬೇಕು. ಇವಾಗ ಬನ್ನಿ. ಇಲ್ಲ ಅಂದರೆ ಈಗ ಅಂದರೆ ರೀಸೆಂಟಾಗಿ ಒಂದು 2-3 ತಿಂಗಳು ಆಯಿತು. ಅಜ್ಜಿ ಮಧ್ಯಾಹ್ನ ಟೈಮ್ ಅಂದ್ಕೊಳ್ಳಿ. ಅಜ್ಜಿಗೆ ಹೇಳ್ತವ್ರು ಇಲ್ಲ, ಅದೆಲ್ಲ ಹೋಗಿದ್ದಾರೆ, ಬರ್ತಾರೆ ಅಂತ ಏನೋ ಅಂತು. ಆ ಕೆಳಗಡೆ ಒಂದು ಅಜ್ಜಿ ಇತ್ತು. ಕಟ್ಟ ಅಂತ ಹೋದಾ? ಸರಿ ನೋಡಿ ಅಷ್ಟೇ. ಬಟ್ ಪರವಾಗಿಲ್ಲ, ಅಂದರೆ ತುಂಬ ಇಷ್ಟ ಆಗಲಿಲ್ಲ. ಅವಳೇನೋ ಒಂಥರ ಜಗಳಕ್ಕೆ ಬರ್ತಾಳೆ. ಎಷ್ಟು ಮಳೆ? ಎಷ್ಟು? ಹಾಂ, ಅಷ್ಟೊಂದು ಕಾಸ್ಟ್ಲಿ ಆಗದ ಮಳೆ ಇವತ್ತ? ಇಲ್ಲಿ ಕೇಳಿ. ಚೆನ್ನಾಗವ? ಒಂದು ಮೊಳ 50 ರೂಪಾಯಿ ಅಂತೆ ಫ್ರೆಂಡ್ಸ್. ಮಲ್ಲಿಗೆ ಹೂವು ತಗೋತಾವಳೆ. ಇದು ಯಾವುದು?
ಫೋನ್ಪೇ ಮಾಡ್ತೀನಿ ಬಿಡೆ, ಕೊಡ್ತೀನಿ ಬಿಡೆ. ಇದು ಅಮ್ಮ 7th ತರಕ್ಕೆ ಅಂತ ಹ್ಞೂ ಆಪದಿ ತತ್ತದೆ ಬಿಡು. ಇದು ಕಟ್ಕೊಡಿ ಅದನ್ನ. ಅಂತ ಕೊಟ್ಟು ಎಲ್ಲ ಜಗಳ ಬೆಳಗ್ಗೆಯಿಂದ ನೋಡಿದ್ರೆ ಬ್ಯೂಟಿ ಪಾರ್ಲರ್ ಬ್ಯೂಟಿ ಪಾರ್ಲರ್ ಸೈಡಲ್ಲಿ ಕೂದು ತೆಗ್ದಿಲ್ವಲ್ಲ ಅಂತ ಇವಳು ಅಲ್ಲ ಅಷ್ಟಕ್ಕೆ. ಹೇಳಿ ಯಾಕಂದ್ರೆ ರೇಗಾಡ್ತೀರಾ, ಜಗಳ ಬರ್ತೀರಾ ಅಂತ. ಏನೆಲ್ಲ ಬಿಪಿಲೇ ಅವರೇ. ನಾನಲ್ಲ ನನ್ನ ತಂಗಿ ಮಾತಾಡಿಸ್ಕೊಳಂಗ ಅಂದ್ಲು. ಇವರು ಚೇಂಜ್ ಕೊಡಿ ಅಂದ್ರೆ ಅಲ್ಲೇ ಇಟ್ಟಿದ್ದೀನಿ ಮಾತಾಡಮ್ಮ ಅಂತಾಳೆ. ಸಣ್ಣ ಇದು ಏಲಕ್ಕಿ ಬಾಳೆಹಣ್ಣು ಇಲ್ಲ ಐತಲ್ಲ, ಇದು ಏಲಕ್ಕಿ ಬಾಳೆಹಣ್ಣು ಅಲ್ವಾ ಆಂಟಿ? ಎಷ್ಟು ಕೆಜಿ? 2 ಕೆಜಿ ಸಾಕು ಆಂಟಿ, ದುಡ್ಡಿಲ್ಲ. 2 ಕೆಜಿ ಹಾಕಿ ಸಾಕು. ಎಷ್ಟು ಬಂದವೆ ಲೆಕ್ಕ ಹಾಕೊಳ್ಳೆ. ಇನ್ನೊಂದೆರಡು ಎಕ್ಸ್ಟ್ರಾ ಹಾಕಿ. 18 ಸಾಕಾಯ್ತವ. ಇನ್ನೆಷ್ಟು ಬರ್ತಾರೆ? ನಮ್ಮ ಮನೆಯವ್ರು ತಿಂದೆ ಹೋದ್ರೆ ಅವ್ರು ಆಯ್ತದ. 9 ಜನ, ಇವರು ನಮ್ಮ ಕಡೆ 4-5 ಜನ ಆಯ್ತು. ಸಾಕು ಕೊಡಿ. ಇರು ಫಸ್ಟ್ ನಂಗೆ ನಿನ್ನ ಜೊತೆ ಇದ್ರೆ ಮಾತಾಡೋಕೆ ಮನ್ಸು ಬರ್ತದೆ. ನಾನು ಒಬ್ಳಿಗೆ ಇದ್ರೆ ನಾವು ಹೂ ಕಳ್ಳಿ ಅಂತೂ ನೀವು ಹೇಳಿದ್ರಿ ತಾನೇ, ಬಿಳಿ ದಸ್ಗಳ ಕೂದಲು ಒಳ್ಳೇದು ಅಂತ. ಅಂದರೆ ನೀವು ಕದ್ಬಿಟ್ಟು ತಗೊಳ್ಳಿ ಅಂತ ಏನಾದರೂ ಹೇಳಿದ್ರ? ಇನ್ನೇನು ಮಾಡೋಣ, ಅಲ್ಲೇ ಸಿಕ್ಕುದ್ವಲ್ಲ, ಅಲ್ಲೇ ಬಾಳೆಹಣ್ಣು ತಗೋತಾ ಇದ್ದು ನೋಡಿದೆ. ಹಂಗಾಗಿ ಒಂದು 6-7 ಅವೆ. ಫ್ರಿಡ್ಜ್ಗೆ ಇಟ್ಕೋಬೋದು. ನಾನು ಟೈಮ್ ಆಗಲಿಲ್ಲ ಫ್ರೆಂಡ್ಸ್ ಇವತ್ತಿಲ್ಲ ಅಂದರೆ ಅದು ಪ್ಯಾಕ್ ಮಾಡಿಕೊಂಡು ಕೂದಲಿಗೆ ಹಾಕೊಂಡು ಸ್ನಾನ ಮಾಡಿ ಏನು ಆಗೋದಿಲ್ಲ. ತಲೆಗೆ ಹಾಕೊಳಕ್ತಾನೆ, ಕೂದಲಿಗೆ ಹಾಕೊಳಕ್ಕೆ ಟೈಮ್ ಆಗಲಿಲ್ಲ. ಅದಕ್ಕೆ ಹೇರ್ ಪ್ಯಾಕ್ ಹಾಕೊಳ್ಳೇ ಇಲ್ಲ. ಅದನ್ನು ಹಾಕೊಂಡಿದ್ದಕ್ಕೆ ಸ್ವಲ್ಪ ಡ್ಯಾಂಡ್ರಫ್ ಎಲ್ಲ ಕಡಿಮೆ ಆಗಿದೆ. ನಾನು ನನ್ನ ತಂಗಿ ಇವಾಗ ಗೋಬಿ ತಿನ್ನಕ್ಕೆ ಕಲಿತೀನಿ ಫ್ರೆಂಡ್ಸ್. ಆ ತಾತ ಯಾಕೆ ಒಬ್ಬೊಬ್ಬಳೆ ಮಾತಾಡ್ತಾವಳೆ ಅಂತ ನನ್ನೇ ನೋಡ್ತಾ ಇದೆ ಗೈಸ್. ಯಾಕೆ ಮೊಬೈಲ್ ಇಟ್ಕೊಂಡು ಹುಚ್ಚಿ ಥರ ಮಾತಾಡ್ತಾವಳೆ ಅಂತ. ಈಗ ಗೋಬಿ ತಿಂದು ಕೃತಿಗೂ ಗೋಬಿ ತೊಗೊಂಡು ಆಟೋ ಏನಾದ್ರು ಇದ್ದರೆ ಆಟೋ ಹೋಗಬೇಕು ಇವಾಗ. ಗೋಬಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಜಾಸ್ತಿ ಸಾಲಿಗ್ರಾಮಕ್ಕೆ ಬಂದಾಗ ಇಲ್ಲೇ ಗೋಬಿ ತಿನ್ನೋದು. ಯಾರಾದರೂ ಸಾಲಿಗ್ರಾಮಕ್ಕೆ ಬಂದರೆ ಪಾಪ ಈ ಅಣ್ಣನ ಅಂಗಡಿಗೆ ಬಂದ್ಬಿಡಿ, ಬಸ್ ಸ್ಟಾಪ್ ಹಿಂದ್ಗಡೆ. ತಿಂದರೆ ಗೋಬಿ ಏನೂ ಆಗಲ್ಲ. ಬೆಂಗಳೂರಲ್ಲಿ ತಿಂದರೆ ಇಮಿಡಿಯೇಟ್ಲಿ ವಾಮೆಂಟ್ ಆಗುತ್ತೆ, ನಮ್ಗೆ ಹುಷಾರಿಲ್ದಂಗೆ ಆಗುತ್ತೆ. ಹೋಗ್ಬಿಟ್ಟು ಬಿಸ್ಕೆಟ್ ಕುಡಿದ್ರೆ ಅಷ್ಟೇ. ತಿಂದರೆ ಇಲ್ಲೇ ತಿನ್ನು, ಸಾಲಿಗ್ರಾಮದಲ್ಲೇ ಬಂತೀನಿ. ಬೆಂಗಳೂರಿಂದ ಬರಲ್ಲ. ಗೋಬಿ ತಿನ್ನಬೇಕು ಅಂದರೆ ಬೆಂಗಳೂರಿಂದ ಸಾಲಿಗ್ರಾಮಕ್ಕೆ ಬಂದು ಗೋಬಿ ತಿನ್ಬೇಕು. ಅದೇ ನೀನು ಐಬ್ರೋ ಮಾಡಿಸ್ತೀಯಲ್ಲ. ನಾನು ಅಲ್ಲೇ ಮಾಡಿಸೋದು. ಒಂದು ಕೆಲಸ ಮಾಡ್ತೀನಿ, ಹಾಲು ತೊಗೊಳಕ್ಕೆ ಬರ್ತಾ ಇದ್ದೀವಿ. ನಾನು ರೆಗ್ಯುಲರಾಗಿ ಇಲ್ಲೇ ಹಾಲು ತೊಗೊಳೋದು. ಅಣ್ಣ ಅರ್ಧ ಲೀಟ್ರ್ ಹಾಲು ಕೊಡಿ, ಗ್ರೀನ್ ಕಲರ್ ಕೊಡಿ. ನಂಗೆ ಅದೇ ಕೆಲಸ. ಇದ್ರಂದಲ್ಲಿ ಏನೋ ಪ್ರೋಗ್ರಾಮ್ ಮಾಡ್ತಾವ್ರೆ, ಏನು ಅಂತ ನಮ್ಮ ಅಪ್ಪನಿಗೂ ಗೊತ್ತಿಲ್ಲ. ಪೊಲೀಸ್ನವರೆಲ್ಲ ಅದೇನೇನೋ ತಗೊಂಡು ಹೋಗ್ತಾವ್ರೆ. ಜನಗಳು ಬೈಕಲ್ಲಿ ಕಾರಲ್ಲಿ ಬರ್ತಾವ್ರೆ. ಏನು ಪ್ರೋಗ್ರಾಮ್? ಸ್ಟೇಜಲ್ಲ ಸರಿ ಕನಕದಾಸ ಜಯಂತಿ ಕಣೆ. ಊಟ ಗೀಟ ಕೊಟ್ರು ಬಾ ತಿನ್ಕೊಬರೋಣ. ಒಂದೇ ಮೈಂಡ್ ಸೆಟ್. ತಿನ್ಗಿನ್ನ ಕೊಟ್ರು ಹೋಗೋಣ ಫ್ರೆಂಡ್ಸ್. ಕನಕದಾಸ ಜಯಂತಿ ಮಾಡ್ತಾವ್ರೆ. ಅದೇ ಕೋಳಿ ಕಡಿತಾನಲ್ಲ ನನ್ನ ಫ್ರೆಂಡ್ ಯಾರು? ಯಾರೇ? ಬಾಳೆ ಹೂ ಕೊಡೋಳು ಜಗಳಕ್ಕೆ ಬರ್ತಾಳೆ. ಬ್ಯೂಟಿ ಪಾರ್ಲರ್ ಅವಳು ಜಗಳಕ್ಕೆ ಬರ್ತಾಳೆ. ಯಾಕೋ ನಮ್ಮ ಹಣೆ ಬರನೇ ಸರಿ ಇಲ್ಲ. ಹೆಂಗೋ ಈ ಕಡೆಯಿಂದ ಗಿರಿ ಸಿಕ್ತಾ, ಆ ಕಡೆಯಿಂದ ಅಣ್ಣ ಕುಲ್ಮೆ ಹೊಸರನೋ ಬಣ್ಣ ಸಿಕ್ತಾ ಗೊತ್ತಿರೋನು ಅಣ್ಣ ಅಂದೆ ನಿಲ್ಲಿಸ್ತಾ. ಆ ಕಡೆಯಿಂದಲೂ ಬೇಕು ಈ ಕಡೆಯಿಂದಲೂ ಬೇಕು. ಹಂಗಾಗಿ ಬೇಗ ಬಂದಿದ್ದೀವಿ. ಬಸ್ಸು ಕಾಯ್ಕೊಂಡು ಕುತ್ಕೊಂಡಿದ್ದಿದ್ರೆ ಅಯ್ಯೋ ದೊಡ್ಡಮ್ಮ ನಿಜವಾಗ್ಲೂ ನಿನ್ನಾಣೆ ಮರ್ತ್ಕೊಂಡೆ ಕಣ್ ದೊಡ್ಡಮ್ಮ. ಅದಪ್ಪ ಅಂದ್ಬಿಟ್ಟು ಅಂತೂ ಬ್ಯೂಟಿ ಪಾರ್ಲರ್ ಇವಳು ನೆನ್ಕೊಂಡೆ ನಾನು ಮರ್ತ್ಕೊಬಿಡ್ತೀನಿ ಅಂದೆ. ನಾನು ಹೋಗು ನೆನ್ನೆದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಯಾವಾಗ ನಂಗೆ ಆಯ್ತಾ ಇಲ್ಲ, ಸೊಂಟ ಹಿಡ್ಕೊಂಡು ಯಾರಿಗೂ ಕೊಡ್ತಾವೆ. ಒಬ್ಬಳೇ ಗೋಬಿ ತಿಂತಾವಳೆ ಫ್ರೆಂಡ್ಸ್. ನಾನು ಒಂದು ಪ್ಲೇಟ್ ತಂದಿದ್ದೀನಿ. ಇವಳು ತಿನ್ನಲ್ಲ, ನಾನು ಯಾರಿಗೂ ಕೊಡಲ್ಲ ಅಂದ್ಬಿಟ್ಟು ಒಂದೊಂದು ಜಯಜ್ಜಿಗೆ, ಅವ್ರ ಜಾನಕಜ್ಜಿಗೆ, ನನಗೆ, ಚಾಂದುಂಗೆ ಒಂದೊಂದು ಕೊಟ್ಬಿಟ್ಟು ಎಲ್ಲನೂ ಅವಳು ಒಬ್ಬಳೇ ತಿಂತಾಳಂತೆ. ಕೊಡೋಗಿ ಮಗಳು, ನಿನ್ನ ಗೊಂಬೆ ತಾನೆ ನಿನ್ನ. ನಮ್ಮ ಗೋಪಿ ಅಣ್ಣ ಬಂದಿದ್ರು ಇಲ್ಲೇ ರೇಷನ್ ತೊಗೊಳಕ್ಕೆ ಅಂತ. ಹಾಗೆ ನಮ್ಮ ಮನೆಗೆ ಬಂದಿದ್ರು. ಹಾಗೆ ದೊಡ್ಡಮ್ಮ, ನಾನು, ಚಾಂದು, ಅಮ್ಮ ಎಲ್ಲರೂ ಕೂಡ ಗೋಪಿ ಅಣ್ಣನ ಜೊತೆ ಹಾಗೆ ಮಾತಾಡ್ತಾಯಿದ್ರು. ಹಾಗೆ ಅಪ್ಪಾಜಿನೂ ಕೂಡ ಬಂತು. ಕೃತು ನೋಡಿ ಹೇಗೆ ಆಡ್ತಾ ಇದ್ದಾಳೆ. ಕಿಟಕಿ ಕ್ಲೋಸ್ ಮಾಡ್ತೀನೋ ಚೀನು. ನಮ್ಮ ಕೆಲಸಗಳವ, ಇನ್ನೂ ಕೆಲಸಗಳು ಮುಗ್ದಿಲ್ಲ. ಜೋಕಾಲಿ ನಾಳೆ ಕಟ್ಟಕ್ಕಾಯ್ತು. ಸರಿ ಕಟ್ಟನ. ಕಿಟಕಿ ಕ್ಲೋಸ್ ಮಾಡು ಫಸ್ಟು. ನೀನು ಹೇಳಿದ ಮತ್ತೆ ಕೇಳು. ನಿಂಗೆ ಗುಡ್ ಬೇಬಿನ ಬ್ಯಾಡ್ ಬೇಬಿನ? ಗುಡ್ ಆರ್ ಬ್ಯಾಡ್? ಚಾಂದಮ್ಮನ ಹಚ್ತೀನಿ ಒಂದು 10 ನಿಮಿಷ. ಅಮ್ಮ ಈಗ ರೆಸ್ಟ್ ಮಾಡ್ತೈತೆ. ನನಗೆ ಸೊಂಟ ನೋವು ಮಗಳು, ಅಟ್ಟದ ಮೇಲೆ ಕಟ್ಟಕ್ಕಾಗಲ್ಲ. ಮಲ್ಕೋ ಇಲ್ಲೇ. ಮಲಗಿರು ನೀನು ಮಲಗಿರು. ನಿಮ್ಮ ಮ್ಯಾಮ್ ಕಾಲ್ ಮಾಡಿ ಹೇಳ್ತೀನಿ ಮಲ್ಕೋ.
ಸೊ ಒಬ್ಬಿಟ್ಟದು ಹೂರಣ ತೆಳ್ಳಗಾಗ್ಬಿಡ್ತು ನೋಡಿ. ಈ ಥರ ಪಾಯಸದ ಥರ ಬೆಲ್ಲ ಬೇಳೆ ಒಟ್ಟಿಗೆ ಹಾಕಿ ಕುಗ್ಸಿರೋದ, ಒಟ್ಟಿಗೆ ಹಾಕಿ ಕುಗ್ಸ್ಬಿಟ್ಟು ಈ ಥರ ಫುಲ್ ತೆಳ್ಳಗಾಗ್ಬಿಟ್ಟೈತೆ. ಅದಕ್ಕೆ ನಮ್ಮ ದೊಡ್ಡಮ್ಮ ಸ್ವಲ್ಪ ಅವಲಕ್ಕಿನ ಪೌಡ್ರ್ ಮಾಡಿಕೊಡು ಅಂತ ಎಲ್ಲನೂ ಮಾಡಿಕೊಟ್ಟೆ. ಹದವಾಗಿ ಕಲಿಸ್ತೀನಿ ಅಂದ್ಬಿಟ್ಟು ಕಲಿಸ್ತಾ ಇದೆ ಫ್ರೆಂಡ್ಸ್. ನೋಡೋಣ ಎಷ್ಟು ಗಟ್ಟಿ ಬರುತ್ತೆ ನೋಡೋಣ. ಈಗ ಒಂದು ಲೆವೆಲ್ ಗಟ್ಟಿ ಬಂದೈತೆ ಇವಾಗ ನೋಡಿ. ಇದಂತೂ ಪಾಯಸ ಆಗ್ಬಿಟ್ಟೈತೆ ಫುಲ್ಲು. ನನ್ನ ಮಗಳಿಗೆ ಅದಲಿಸಿ ಕೆಚ್ಚಿ ಆತ ಮಲಗಿಸ್ತು. ಫುಲ್ ಹಠ ಮಾಡ್ತಾವಳೆ, ಮಲ್ಕೊಂಡ್ಳು. ಈಗ ಟೈಮಿಂಗ್ಸ್ ಬಂದು 6:13. ಜೋಕಾಲಿ ಬೇಕು ಅಂದ್ಲು, ಜೋಕಾಲಿನೂ ಕಟ್ಟಿಸ್ಕೊಂಡ್ಲು. ಒಂಚೂರು ಮ್ಯಾಕಾಯಿತು ಅಂದಿದ್ದಕ್ಕೆ ಫುಲ್ ರಂಪ ತೆಗ್ದಿದ್ಲು. ನಾನು ಅದಲಿಸ್ಬಿಟ್ಟು ಇದು ಮಾಡ್ಬಿಟ್ಟು ಮಲಗಿಸಿದ್ದೀನಿ. ಎಲ್ಲರೂ ಒಂಚೂರು ಬೇಜಾರಲ್ಲಿದ್ದಾರೆ ಫ್ರೆಂಡ್ಸ್, ಅದಕ್ಕೆ ಮುಖ ಆ ಥರ ಇದೆ. ಪರವಾಗಿಲ್ಲ ಕಂದೋಣ, ಗಟ್ಟಿ ಆಯಿತು. ಹಾಕು ಅದನ್ನ ಇನ್ನೊಸಿಯ ಉಂಡೆ ಕಟ್ಟಕ್ಕೆ ಸಾಲಲ್ಲ ಇಷ್ಟು ಕಟ್ಟಿದ್ರೆ. ಹಾಂ ಹಂಗಂತೀಯ? ಸಪ್ಪೆ ಆದ್ರೆ ಏನು ಮಾಡೋದು? ಜಾಸ್ತಿ ನೋಡು, ಈಗಲೇ ಗೊತ್ತಾಯ್ತದಾ? ಇವಾಗ ಸ್ವೀಟ್ ಆಗದೆ, ಈಗ ಸ್ವೀಟ್ ಅದೇ ಬೇಯಿಸ್ತಾ ಇದ್ದೀವಿ. ನಾವು ಊಟ ಮಾಡ್ದೋ, ನಾನು ನನ್ನ ತಂಗಿ. ನಮ್ಮ ದೊಡ್ಡಮ್ಮ ಇವಾಗ ಊಟ ಮಾಡ್ತಾಯಿದ್ದೆ. ನಮ್ಮಮ್ಮ ಲೇಟಾಗಿ ಊಟ ಮಾಡ್ತೀನಿ ಅಂತು. ಈಗ ಒಬ್ಬಿಟ್ಟು ಬೇಯಿಸ್ಬೇಕು, ನೀಟಾಗಿ ಬರ್ತಾವ ನೋಡೋಣ. ನಾನೇನು ಮಾಡೋಣ? ತಟ್ಟನು ಉಂಡೆ ಮಾಡ್ಕೊಡೋಣ. ಮತ್ತು ಒಂಚೂರು ಹತ್ತ ಚಿಕ್ಕು ನೀನು. ನಾನು ನೀನು ತಲೆ ಮೇಲೆ ಬಂದು ಕೂತ್ಕೊಳ್ಳೋಣ, ಹೆಂಗಾರು ತೊಟ್ಕೊಡಂತೆ. ಇಲ್ಲ ಒಲೆ ಮೇಲೆ ಕೂತ್ಕೊಳ್ಳೋಣ. ಸಿಲಿಂಡರ್ ದಪ್ಪ ಆಯ್ತಾವೆ ಕಡೆಲೆ ಎಲ್ಲರಿಗೂ ಬೇಡವಾ? ನಮ್ಮ ದೊಡ್ಡ ಮೇಡಮ್ ಹೇಳ್ದಂಗೆ ಮಾಡಿ. ಬಿಗ್ ಬಾಸ್ ಪರಶಲ್ ಬೇಸನ ನೋಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಬಿಗ್ ಬಾಸ್ ಇವ ಶನಿವಾರ ಸುದೀಪ್ ಬೈತಾನದೇ. ಸುದೀಪ್ ಸರ್, ಸಾರಿ ಸುದೀಪ್, ಅವನು ಇವನು ಅನ್ಬಾರ್ದು. ಸುದೀಪ್ ಅವ್ರು ಬೈತಾರಲ್ಲ, ಅವ್ರು ವಯಸ್ಕಾದ್ರೂ ಮರ್ಯಾದೆ ಕೊಡ್ಬೇಕು ಅಂತ ನಂಗೆ ಇಷ್ಟ, ಫೇವ್ರೇಟ್. ನನ್ನಂಗೆ ನೀನು ಎಷ್ಟು ಕೆ ಜಿ ಇದ್ದೀವಾಗ? ಸ್ಲಿಮ್ ಆಯ್ತು ಗೊತ್ತಿಲ್ಲ, ಹಾಕ್ಸೇ ಇಲ್ಲ. ಇರ್ತೀನಿ ಒಂದು 61-60. ನಾನು 59 ಇದ್ದೀನಿ ಅಷ್ಟೇ. ಅಂದ್ರೆ ನೀನು ಹೈಟ್ಗೆ ಇಲ್ವಲ್ಲ, ಅದಕ್ಕೆ ನಾನು ಹೈಟ್ ಇದ್ದಿದ್ರೆ ನಾನು ದಪ್ಪ ಅನ್ನಿಸ್ತಿರ್ಲಿಲ್ಲ. ನಿನ್ನಷ್ಟು ಹೈಟ್ ಇರಬೇಕಿತ್ತು ನಾನು. ಯಾಕೆ ಇದೊಂದು ಸಮ ಇಲ್ವಾ? ಇವು ಎಕ್ಸ್ಟ್ರಾ ಸಿಗ್ತವೆ ಕಣಮ್ಮ, ಈ ಥರದವು ತಗೊಬರ್ಬೋದು ಬೇಕಾದ್ರೆ. ಕೊಡಮ್ಮ ಫಸ್ಟ್ನೇ ಒಬ್ಬಿಟ್ಟು ನಂಗೆ ಕೊಡಮ್ಮ, ಪರವಾಗಿಲ್ಲ. ಫಸ್ಟ್ನೇ ಒಬ್ಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಊಟ ಮುಂಚೆನೇ ಆಗಿತ್ತು, ಒಬ್ಬಿಟ್ಟು ಬೇಯಿಸಾಯಿತು. ಆಲ್ಮೋಸ್ಟ್ 9 ಗಂಟೆಗೆ ಮುಗೀತು. ಕರೆಕ್ಟಾಗಿ ಬಿಗ್ ಬಾಸ್ ಬರೋದಕ್ಕೂ ಒಬ್ಬಿಟ್ಟು ಬೇಯಿಸಾಗಿದ್ದಕ್ಕೂ ಸರಿ ಆಯಿತು. ನಾನು ಇನ್ನೊಂದು 4-5 ಇತ್ತು ನಂಗೆ ಆಗ್ತಾ ಇರಲಿಲ್ಲ. ಒಂಥರ ನನಗೆ ಸೆಕ್ಷನ್ ಆಗಿರೋದ್ರಿಂದ ತುಂಬ ಹೊತ್ತು ಕೂತ್ಕೊಂಡ್ರೆ ಎಳ್ತಾ ಬರುತ್ತೆ, ಬೆನ್ನಿಂದ ಕುತ್ತಿಗೆ ತನಕನೂ ಕೂಡ. ಬೆನ್ನು ಹೆಂಗೋ ಬ್ಯಾಕ್ ಪೈನ್ ತೊಳ್ಕೊಬಿಟ್ಟೆ, ಎಳ್ತಾ ಇಲ್ಲಿ ಮೇಲ್ಗಡೆ ಕುತ್ತಿಗೆ ತನಕನೂ ಎಳ್ತಾ ಬಂದ್ಬಿಡ್ತು. ನಂಗೆ ಆಗ್ತಾಯಿಲ್ಲ ಅಂದ್ಬಿಟ್ಟು ಬಂದೆ. ನಾನು 4-5 ಇತ್ತು ಬೇಯಿಸ್ಕೊಂಡ್ರು. ಬಿಗ್ ಬಾಸ್ ನೋಡ್ತಾ ಇದ್ದೆ. ಸೊ ಡೇಟ್ ಆಗ್ಬಿಟ್ಟೆ 10 ಗಂಟೆ 10 ನಿಮಿಷ. ಓಕೆ, ಇವಾಗ ಸ್ನಾನ ಮಾಡ್ಕೊಂಡು ನನ್ನ ತಂಗಿ ನಮ್ಮಮ್ಮ ಮಲ್ಕೊಂಬಿಟ್ಟೈತೆ, ನಮ್ಮದು ಅಪ್ಪಾಜಿನೂ ಮಲ್ಕೊಂಬಿಟ್ಟೈತೆ. ಹೆಂಗೋ ಕಡೆಯಲ್ಲಿ ಬಿಸಿನೀರಿದ್ದು, ಇವತ್ತು ವಾರ ಅಲ್ವಾ, ಬೆಳಗ್ಗೆ ಸ್ನಾನ ಮಾಡಿದ್ವಲ್ಲ. ನನ್ನ ತಂಗಿನೇ ನೀರು ಬಗ್ಗಿಸ್ಕೊಟ್ಲು, ಕೃತನು ಕೂಡ ಮಲ್ಕೊಂಡ್ಲು. ಇನ್ನು ಬೆಳಿಗ್ಗೆ ಬೇಗ ಇರಬೇಕು. ನಿಮ್ಗೆಲ್ರಿಗೂ ಡೌಟ್ ಇರಬೇಕು, ಯಾಕಂದರೆ ನಮ್ಮ ದೊಡ್ಡಮ್ಮ ಈಗ ಒಂದು 8 ದಿನದಲ್ಲಿ ಹೋಗಿತ್ತು ಹಬ್ಬಕ್ಕೆ ಬಂದು, ದೀಪಾವಳಿ ಹಬ್ಬಕ್ಕೆ. ಸೊ ಅಲ್ಲಿಗೆ ಹುಬ್ಳಿಲಿ ಕಾಡ್ನೂರ್ಗೆ ಹೋಗ್ಬಿಟ್ಟು ಬಂದು, ಮುಂಡೂರಲ್ಲಿ ಒಂದು 3 to 4 days ಇದ್ದು, 1 ವೀಕ್ ಇದ್ದು, 1 ವೀಕ್ ಆಗಿತ್ತು ಹೋಗಿ. ಸೊ ಒಂದು 8 ದಿನ ಆಗಿತ್ತು ದೊಡ್ಡಮ್ಮ ಬ್ಯಾಂಗ್ಳೂರ್ಗೆ ಹೋಗಿ ಮತ್ತೆ ಬಂದಿದ್ದಾರೆ. ಆ್ಯಂಡ್ ನನ್ನ ತಂಗಿನೂ ಬಂದಿದ್ದಾಳೆ. ಏನಕ್ಕೆ ಬಂದಿದ್ದಾರೆ ಅಂತ ಹೇಳಿ ನಿಮಗೆ ಒಂದು ಸ್ವಲ್ಪ ಹುಳ ಇರಬಹುದು. ಯಾವ ಉದ್ದೇಶಕ್ಕೆ ನಾನು ಹೇಳಿದ್ದೀನಿ, ಬರೋರು ನನಗೆ ಸ್ಪೆಷಲ್ ಗೆಸ್ಟ್ ಅಲ್ಲದೆ ಇರ್ಬೋದು, ಬಟ್ ಬಂದಿರೋ ರೀಸನ್ನು ತುಂಬ ಸ್ಪೆಷಲ್ ಅಂತ ಬೆಳಗ್ಗೆನೆ. ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಹೇಳಲ್ಲ, ನಾಳೆ ಬೆಳಗ್ಗೆ ಸಂಡೇ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಸಂಡೇ ವ್ಲಾಗು ಮಂಡೇ ಅಪ್ಲೋಡ್ ಆಗುತ್ತೆ. ನಿಮಗೆ ಮಂಡೇ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ ಅವ್ರಿಗೆ ಏನಕ್ಕೆ ಬಂದಿದ್ದಾರೆ, ನಾವು ಇಷ್ಟೊಂದು ಏನು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ, ಈಗ ಒಬ್ಬಿಟ್ಟು ಬೇಯಿಸ್ತಾ ಇದ್ದೀವಿ ಎಲ್ಲ ಅಂತ ಹೇಳಿ. ಏನೇ ಗೆಸ್ಸಸ್ ನಿಮ್ಮದೇ ಕಮೆಂಟ್ ಬಾಕ್ಸು, ಏನಾದರೂ ನಿಮ್ಮ ತಲೆಯಲ್ಲಿ ಓಡ್ತಾ ಇದ್ದರೆ ಏನಿರಬಹುದು ಅಂತ ಏನಾದರೂ ಗೆಸ್ ಮಾಡ್ತೀವಿ ಸುಷ್ಮಾ ಅಂದರೆ, ದಯವಿಟ್ಟು ಗೆಸ್ ಮಾಡಿ. ಯಾರು ಫಸ್ಟ್ ಗೆಸ್ ಮಾಡಿ ಕಮೆಂಟ್ ಹಾಕ್ತಾರೆ ನೋಡೋಣ. ನನಗೂ ಕೂಡ ಯಾರು ಗೆಸ್ ಮಾಡಬಹುದು ಅನ್ನೋ ಕ್ಯೂರಿಯಾಸಿಟಿ ಇದೆ. ಏನೇನಿಲ್ಲ ಗೈಸ್, 10 ಕಾಲ ಆಯಿತು. ನೋಡೋಷ್ಟು ತನಕ ಬೆಳಿಗ್ಗೆಲ್ಲೂ ಕೂಡ ಬೇಗ ಇರಬೇಕು, ತುಂಬ ಕೆಲಸಗಳಿದ್ದಾವೆ. ಬೆಳಿಗ್ಗೆ 5 ಗಂಟೆಗೆ ಅಲಾರಾಮ್ ಇಡು ಅಂತ ಹೇಳಿದ್ದೀನಿ ನನ್ನ ತಂಗಿಗೆ. ನಾನು ಮಿನಿಮಮ್ 7 o'clock ಇಲ್ದೇ ಹೇಳಲ್ಲ. 7:30 7 ಕಾಲು
ನನಗೆ 5 ಗಂಟೆಗೆ ಅಲಾರಾಮ್ ಇಡು ಅಂತ ಹೇಳಿದ್ದೀವಿ. ಸೊ ಆಲ್ಮೋಸ್ಟ್ ಇವಾಗಲೂ ಕೂಡ ಏನೇನೋ ರೆಡಿ ಮಾಡ್ಕೊಂಡಿದ್ದೀವಿ. ಬೆಳಗ್ಗೆನ ತುಂಬ ಕೆಲಸಗಳಿರ್ತವೆ, ಅದನ್ನು ನೀವು ಮಂಡೇ ವ್ಲಾಗಲ್ಲಿ ನೋಡ್ತೀರಾ. ಇನ್ನೇನಂತ ಹೇಳಿದ್ರೆ, ನಾನು ಇವಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ 4:30 ನಿನ್ನೆ ವ್ಲಾಗ್. ಓಕೆ, ಅಂದರೆ ಶುಕ್ರವಾರದ ವ್ಲಾಗು. ಶನಿವಾರ ಇವತ್ತು ಅಪ್ಲೋಡ್ ಮಾಡಿದೆ 4:30. ಒಂದು ಕಾಮೆಂಟ್ ಬಂದಿದೆ ಫಸ್ಟ್ ಗೌತಮಿ ಅನ್ನೋರಿಂದ. ನಿಮ್ಮ ವಿಡಿಯೋದಲ್ಲಿ ಏನೂ ಇರಲ್ಲ, ಹೇಳಿದ್ನೇ ಹೇಳ್ತೀರಾ, ನಿಮ್ಮ ವಿಡಿಯೋದಲ್ಲಿ ಏನು ಕಂಟೆಂಟ್ ಇರಲ್ಲ, ಏನು ಚೆನ್ನಾಗಿ ರೆಡಿ ಆಗಲ್ಲ, ಕರೆಕ್ಟಾಗಿ ರೆಡಿಯಾಗಾದ್ರೂ ನೀಟಾಗಿ ಮಾತಾಡಿ, ಅದನ್ನಾದರೂ ಮಾತಾಡೋದನ್ನಾದ್ರೂ ಅಂತ. ನಾನು ಫಸ್ಟ್ ಚೆಕ್ ಮಾಡಿದ್ದು ಅವ್ರದ್ದು ಅಕೌಂಟ್ ಚೆಕ್ ಮಾಡ್ಬೋದು. ಅವ್ರ ಐ ಡಿ ಬರುತ್ತಲ್ಲ, ಐ ಡಿ ಮೇಲೆ ಕ್ಲಿಕ್ ಮಾಡಿದ್ರೆ ಅವರು ಎಷ್ಟು ಕಮೆಂಟ್ಸ್ ಹಾಕಿದ್ದಾರೆ, ಎಷ್ಟು ವರ್ಷದಿಂದ ಯೂಟ್ಯೂಬ್ಗೆ ಜಾಯ್ನ್ ಆಗಿದ್ದಾರೆ, ಏನು ಎತ್ತ ಗೊತ್ತಾಗುತ್ತೆ. ಸೊ ನನ್ನ ಸಬ್ಸ್ಕ್ರೈಬರ್ಸು ರೆಗ್ಯುಲರಾಗಿ ನೋಡೋವಂಥವ್ರು, ರೆಗ್ಯುಲರಾಗಿ ಕಮೆಂಟ್ ಹಾಕೋರು ಕೆಲವೊಂದು ಐ ಡಿಗಳು ನನಗೆ ಗೊತ್ತಿದೆ. ಫಾರ್ ಎಕ್ಸಾಂಪಲ್ ರಮ್ಯಾ ರಾಜು ಆಗಿರ್ಬೋದು, ಪುಷ್ಪ ಸಿಸ್ಟರ್ ಆಗಿರಬಹುದು, ಭೂಮಿ ಇರಬಹುದು, ಆ್ಯಂಡ್ ಪವಿ ಅವರಿರ್ಬೋದು, ರೂಪಾ ಅವರಿರ್ಬೋದು, ಆ್ಯಂಡ್ ಇನ್ನು ತುಂಬ ಜನ ಇದ್ದೀರಾ. ಕೆಲವೊಬ್ರು ಹೆಸರು ಮಿಸ್ ಆದರೆ ಬೇಜಾರು ಮಾಡ್ಕೊಬೇಡಿ. ತುಂಬ ಜನ ಇದ್ದೀರಾ, ಡೈಲಿ ಕಮೆಂಟ್ ಹಾಕ್ತೀರಾ. ಸ್ಮಿತಾ ಫರ್ನಾಂಡಿಸ್ ಇರ್ಬೋದು, ತುಂಬ ಜನ ಇದ್ದೀರಾ. ನನಗೆ ಗೊತ್ತಾಗ್ಬಿಟ್ಟು ಅವ್ರ ಐ ಡಿ ನೋಡಿದ್ರೆ ಇವ್ರು ಗೊತ್ತು ನನಗೆ, ನನ್ನ ರೆಗ್ಯುಲರ್ ವ್ಯೂವರು, ರೆಗ್ಯುಲರ್ ಕಮೆಂಟ್ ಹಾಕ್ತಾರೆ ಅಂತೇಳಿ. ಸೊ ಈ ನೇಮ್ ನೋಡಿದಾಗ ನನಗೆ ಹಂಗೆ ಅನ್ನಿಸ್ಲಿಲ್ಲ. ಫಸ್ಟ್ ನಾನು ಚೆಕ್ ಮಾಡಿದಾಗ ತುಂಬ ಆಶ್ಚರ್ಯ ಅನ್ನಿಸ್ತು. ಏನಕ್ಕೆ ಅಂತ ಹೇಳಿದ್ರೆ, ಆ ಪರ್ಸನ್ನು ಲೇಡೀಸ್ ಹೆಸ್ರಲ್ಲಿ ಅಕೌಂಟ್ ಓಪನ್ ಮಾಡಿರೋದು. ಲೇಡೀಸೋ ಜೆಂಟ್ಸೋ ನಂಗೆ ಗೊತ್ತಿಲ್ಲ. ಅಲ್ಲಿ ಹೋಗಿ ಓಪನ್ ಮಾಡಿದ್ರೆ ಅವ್ರು ಯೂಟ್ಯೂಬ್ಗೆ ಜಾಯ್ನ್ ಆಗಿರೋದು ಗೈಸ್ 11 ನಿಮಿಷದ ಹಿಂದೆ. ಅಲ್ಲಿ ಕರೆಕ್ಟಾಗಿ ತೋರಿಸ್ತಾ ಇದೆ 11 ಮಿನಿಟ್ಸ್ ಅಗೋ ಅಂತ. ಅದು 11 ಇಯರ್ಸ್ ಅಲ್ಲ, 11 ಮಿನಿಟ್ಸ್ ಅಗೋ ಅವ್ರು ಜಾಯಿನ್ ಆಗಿರೋದು ಯೂಟ್ಯೂಬ್ಗೆ. 11 ನಿಮಿಷದ ಹಿಂದೆ ಯೂಟ್ಯೂಬಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ನನ್ನ ವಿಡಿಯೋ ನೋಡಿ ಕಮೆಂಟ್ ಹಾಕಿದ್ದಾರೆ ಅಂದರೆ ಏನರ್ಥ? ಅವರು ನನ್ನ ರೆಗ್ಯುಲರ್ ವ್ಯೂವರ್ ಅಲ್ಲ, ನನ್ನ ಸಬ್ಸ್ಕ್ರೈಬರು ಅಲ್ಲ. ಅವರು ಸಬ್ಸ್ಕ್ರೈಬರ್ ಆಗಿದ್ದರೆ 11 ನಿಮಿಷದ ಹಿಂದೆ ಯೂಟ್ಯೂಬ್ ಅಕೌಂಟ್ ಅಂದರೆ ಗೂಗಲ್ ಅಕೌಂಟ್ ಓಪನ್ ಮಾಡಿ ಯೂಟ್ಯೂಬ್ ಓಪನ್ ಮಾಡಿ ನನ್ನ ವೀಡಿಯೋಗೆ ಕಮೆಂಟ್ ಹಾಕ್ತಾ ಇರಲಿಲ್ಲ ಅವರು. ಅಥವಾ ನನ್ನ ರೆಗ್ಯುಲರ್ ವ್ಯೂವರ್ ಆಗಿದ್ದರೆ ಅವರು ಎಷ್ಟು ಕಮೆಂಟ್ಸ್ ಮಾಡಿರ್ತಾರೆ ಅದನ್ನು ಓಪನ್ ಮಾಡಿದ ತಕ್ಷಣ ನಂಗಲ್ಲಿ ಕೆಳಗಡೆ ಸ್ಟೆಪ್ ಒನ್ ತೋರಿಸ್ಬಿಡುತ್ತೆ ಅವ್ರದ್ದು ಎಷ್ಟು ಕಮೆಂಟ್ ಇದೆ ಅವ್ರ ಐ ಡಿಯಿಂದ ಅಂತೇಳಿ. ಫಸ್ಟ್ ಕಮೆಂಟು ಅದು 11 ನಿಮಿಷದ ಹಿಂದೆ ಯೂಟ್ಯೂಬ್ನ ಓಪನ್ ಮಾಡಿದ್ದಾರೆ, ಯೂಟ್ಯೂಬ್ಗೆ ಜಾಯ್ನ್ ಆಗಿದ್ದಾರೆ. ನಂಗೆ ಅನ್ನಿಸ್ತು, ಇದು ಫೇಕ್ ಅಕೌಂಟ್ ಓಪನ್ ಮಾಡಿಕೊಂಡೇ ಬಂದಿರೋದು, ನನಗೆ ಟಾಂಗ್ ಕೊಡಬೇಕು ಅಥವಾ ಏನೋ ಒಂದು ಕಮೆಂಟ್ ಹಾಕಿ ನನಗೇನೋ ಬೇಜಾರು ಮಾಡಬೇಕು ಅಂತ. ಸೊ ನಾನು ನಗ್ನಗ್ತಾನೆ ಆನ್ಸರ್ ಮಾಡಿದೆ ಅವರಿಗೆ. ಏನಂತ ಆನ್ಸರ್ ಮಾಡಿದೆ ಅಂದರೆ, ನಾನು ವೀಡಿಯೋ ಮಾಡಬೇಕು ಅನ್ನೋಕ್ಕೋಸ್ಕರವೇ ನಾನು ರೆಡಿ ಆಗೋಕ್ಕಾಗಲ್ಲ. ಓಕೆ, ಅಂದರೆ ಇನ್ನೇನೋ ಹಾಕ್ದೆ, ನಾನು ಮರ್ತ್ಕೊಂಡ್ಬಿಟ್ಟೆ. ವೀಡಿಯೋ ಮಾಡಬೇಕು ಅಂತಲೇ ನನಗೆ ರೆಡಿ ಆಗೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಇನ್ನೊಂದೇನೋ ಒಂದು ಲೈನ್ ಹಾಕ್ತೆ ಗೈಸ್, ಅದು ಮರ್ತೋಗ್ಬಿಟ್ಟೈತೆ. ನೀವು ಬೇಕಾದರೆ ಹಿಂದೆ ವ್ಲಾಗಲ್ಲಿ ಹೋಗಿ ಚೆಕ್ ಮಾಡ್ಬೋದು, ನಾನು ರಿಪ್ಲೈ ಕೊಟ್ಟಿದ್ದೀನಿ. ಏನಕ್ಕಂದರೆ ಇವಾಗ ನಾವು ಹಳ್ಳಿ ಜನ ಆಯಿತಾ, ಎಲ್ಲರೂ ಹೊರಗಡೆ ಹೋಗೋದಿದ್ರೆ ಫಂಕ್ಷನ್ಗಿದ್ರೆ ಆ ಥರ ರೆಡಿ ಆಗ್ತೀವಿ. ಮನೇಲಿ ಏನು ರೆಡಿ ಆಗ್ತೀರಾ? ಒಂದು ಮುಖ ತೊಳ್ಕೊತೀರಾ, ತಲೆ ಬಾಚ್ಕೊತೀರಾ, ಅಷ್ಟೇ ತಾನೇ ರೆಡಿ ಅಂದರೆ. ಆ್ಯಂಡ್ ಬೆಳಗ್ಗೆ ತಲೆ ಬಾಚ್ಕೊಂಡು ಕ್ರೀಮ್ ಹಾಕ್ಕೊಂಡಿರೋದು ಮಧ್ಯಾಹ್ನದಷ್ಟೇ ಒಂದು 2-3 ಅವರ್ಸಲ್ಲಿ ಹೋಗೇ ಬಿಡುತ್ತೆ. ಬಿಸಿಲಿಗೆ ಹೋಗ್ತೀವಿ, ಕೆಲಸ ಮಾಡ್ತಿರ್ತೀವಿ, ನೀರು ಹಿಡಿತಾ ಇರ್ತೀವಿ, ನೀರೊಲೆ ಗುರಿ ಹಾಕ್ತಾ ಇರ್ತೀವಿ, ಅಥವಾ ಗ್ಯಾಸ್ ಮುಂದ್ಗಡೆ ನಿಂತ್ಕೊತೀವಿ. ಅದು ನಾವು ಎಷ್ಟು ಹೊತ್ತಿರುತ್ತೆ ಅಂದರೆ 1 ಅವರ್ ಇರ್ಬೋದೇನೋ. ಒಂದು ಲಿಪ್ ಬಾಮು, ಏನೋ ಒಂದು ಕ್ರೀಮು, ಒಂದು ಐಲೈನರ್, ಆ ಥರ. ನಾನು ವೀಡಿಯೋ ಮಾಡಬೇಕು ಅಂತಲೇ ನಂಗೆ ರೆಡಿ ಆಗೋಕ್ಕಾಗೋದಿಲ್ಲ ಗೈಸ್. ನಂದು ಏನಿದೆ ನಾನು ತೋರಿಸ್ತೀನಿ. ಇಲ್ಲದೇ ಇರೋದನ್ನೆಲ್ಲ ಹೇಳ್ಕೊಂಡು ಓಡಾಡೋಕ್ಕಾಗುತ್ತಾ ನನ್ನ ಹತ್ರ? ನಾನು ಇರೋದೇ ಹಿಂಗೆ ಎನಿ ಟೈಮ್ ನಾನು ಹಿಂಗೆ ನೀಟಾಗಿ ರೆಡಿ ಆಯ್ತೀನಿ, ನಾನು ಹಿಂಗೆ ಇರ್ತೀನಿ ಹಾಳು ಮೂಳು ಅಂತ. ಹಂಗೆ ಆಗೋದಿಲ್ಲ. ನಾವು ಹಳ್ಳಿ ಜನ, ನಾವು ಹೆಂಗಿರ್ತೀವಿ ನಂದು ಹಂಗೇನೆ. ಆ್ಯಂಡ್ ಹೌದು, ಕೆಲವೊಂದು ಸಲ ಬೆಳಗ್ಗೆ ಸಲ ನನಗೂ ಗೊತ್ತು, ಅದನ್ನು ನಾನು ಎಕ್ಸೆಪ್ಟ್ ಮಾಡ್ತೀನಿ. ಹೆಂಗೋ ಹುಚ್ಚಿ ಥರ ಎಲ್ಲ ಕೂದಲು ಕೆದ್ರುಕೊಂಡು ಮಾಡಬಾರ್ದು, ನಿಮಗೂ ಇಷ್ಟ ಅಲ್ಲ. ಅಟ್ಲೀಸ್ಟ್ ಕೂದಲು ನೀಟಾಗಿ ಕಟ್ಟಬೇಕು, ಅದನ್ನೆಲ್ಲ ಒಪ್ಕೊತೀನಿ. ಬಟ್ ನೀಟಾಗಿ ರೆಡಿಯಾಗಿ ವೀಡಿಯೋಗೋಸ್ಕರ ಮಾತಾಡಬೇಕು ಅಂತಲೇ ಬರಬೇಕು ಅಂದರೆ ಆಗಲ್ಲ. ನೀಟ್ ಅಂದರೆ ಹೆಂಗೆ ಅಂತ ನನಗೆ ಎಕ್ಸ್ಪ್ಲೈನ್ ಮಾಡಬೇಕು ಅವರು. ನೀಟ್ ಅಂದರೆ ಹೆಂಗೆ, ಹಳ್ಳಿ ಜನ ಹೆಂಗೆ ನೀಟಾಗಿರಬೇಕು ಅಂತ ಹೇಳಿ. ನಮಗೆ ಕೆಲಸಗಳಿರ್ತವೆ. ಆ್ಯಂಡ್ ಅವ್ರು 11 ನಿಮಿಷದ ಹಿಂದೆ ಜಾಯಿನ್ ಆಗಿ ನನ್ನ ವೀಡಿಯೋ ನೋಡಿ ಅಷ್ಟು ಬೇಗ ಹೆಂಗೆ ಕಮೆಂಟ್ ಹಾಕಿದ್ರು ಅಂದರೆ ನಂಗೆ ಗೊತ್ತಾಯ್ತಿಲ್ಲ. ಆ ಪರ್ಸನ್ ನನ್ನ ವೀಡಿಯೋನೇ ನೋಡಿಲ್ಲ. ಬಿಕಾಸ್ ನಾನು ಹಾಕಿರೋದು, ನಾನು ಅದನ್ನು ವೀಡಿಯೋ ಇರೋದು ನಂದು 19 ನಿಮಿಷ ಎಷ್ಟೋ ಸಮಥಿಂಗ್ ಇದೆ ವೀಡಿಯೋ ಆಯಿತಾ. ಅವ್ರು 19 ನಿಮಿಷಕ್ಕೆ 19 ನಿಮಿಷ ನೋಡಿಲ್ಲ. ಅವ್ರು ಜಾಯಿನ್ ಆಗಿರೋದೇ 11 ನಿಮಿಷದ ಹಿಂದೆ.
ಕಂಟೆಂಟ್ ಇಲ್ಲ ನಿಮ್ಮ ವೀಡಿಯೋದಲ್ಲಿ ಅಂತ ಹೆಂಗೆ ಹಾಕಿದ್ರು, ನಾನು ಮಾಡ್ತಾ ಇರೋದು ನನ್ನ ಡೈಲಿ ವ್ಲಾಗ್ಸ್. ನನಗೆ ಕಂಟೆಂಟ್ ಮಾಡೋಕ್ಕೆ ಮೇಜರಿ ನಾನು ಹುಡುಗ ಅಲ್ಲ, ಅಥವಾ ಮದುವೆ ಆಗದೆ ಇರೋವಂಥ ಗರ್ಲ್ ಅಲ್ಲ. ಏನು ಜವಾಬ್ದಾರಿ ಇಲ್ಲ, ಹೋಗೋದು ಬರೋದು ಆ ಥರ ನಾನು ವೀಡಿಯೋ ಮಾಡೋಣ ಅನ್ನೋಕ್ಕೆ. ನಾನು ಮದುವೆ ಆಗಿ ನನ್ನ ಲೈಫಲ್ಲಿ ನಡಿಬಾರ್ದಂತಹ ಕೈಘಟನೆಗಳು ನಡೆದು ಅನುಭವಿಸ್ಬಾರ್ದಂಥದ್ದು ನೋವೆಲ್ಲ ಈ ವಯಸ್ಸಿಗೆ ಅನುಭವಿಸಿ ನನ್ನ ಮಗಳನ್ನ, ನನ್ನ ಚಿಕ್ಕ ಮಗಳು, ಅವಳು 4.5 ವರ್ಷ ನನ್ನ ಮಗಳು, ಅವಳನ್ನ ಓದಿಸ್ಕೊಂಡು ಯೂಟ್ಯೂಬ್ ಮಾಡಿಕೊಂಡು ನಮ್ಮ ಅಪ್ಪ ಅಮ್ಮನ ಮನೇಲಿ ನಮ್ಗೆ ಬೇಜಾನ್ ಕಷ್ಟಗಳಿದ್ದಾವೆ, ಎಲ್ಲರೂ ಹೇಳೋಕ್ಕಾಗೋದಿಲ್ಲ. 24 ಗಂಟೆಲಿ ನಮ್ಮ ಲೈಫಲ್ಲಿ ನಡೆಯೋದನ್ನೆಲ್ಲ 20 ನಿಮಿಷ ಅರ್ಧ ಗಂಟೆಲಿ ತೋರ್ಸೋಕ್ಕೆ ಸಾಧ್ಯನೇ ಇಲ್ಲ. ನಾನು ಏನೇನು ಮೇನ್ ಏನೋ ತೋರಿಸ್ಬೇಕು ಅದನ್ನು ತೋರಿಸ್ಕೊತೀನಿ, ಏನೇನು ಹೈಡ್ ಮಾಡ್ಕೋಬೇಕು ನನ್ನಲ್ಲಿ ಅದನ್ನು ಹೈಡ್ ಮಾಡ್ಕೊತೀನಿ, ಪ್ರತಿಯೊಂದನ್ನು ತೋರಿಸ್ಕೊತಾ ಇಲ್ಲ ನಾನು. ಆ್ಯಂಡ್ ಡೈಲಿ ವ್ಲಾಗ್ಸ್ ಮಾಡಬೇಕಾದ್ರೆ ನಿಮಗೆ ಗೊತ್ತು, ಒಂದು ಹುಡುಗಿ ಹಳ್ಳಿಲಿ ಇದ್ಕೊಂಡು ಹಳ್ಳಿ ಜನ ಯಾವ ರೀತಿ ಮಾತಾಡ್ತಾರೆ, ಎಷ್ಟು ಥರ ಎಷ್ಟು ವಿಧವಾಗಿ ಮಾತಾಡ್ತಾರೆ, ಅದನ್ನೆಲ್ಲ ನಾನು ಎದುರಿಸ್ಕೊಂಡು ಯಾರು ಏನಾದರೂ ಅಂದ್ಕೊಳ್ಳಿ, ಕೆಟ್ಟ ಕೆಲಸ ಮಾಡ್ತಾ ಇಲ್ಲ, ನನ್ನ ಲೈಫ್ದು ನನ್ನ ಏನು ನಾನು ತೋರಿಸ್ತಾ ಇದ್ದೀನಿ ಅಂತೇಳಿ ಮಾಡ್ತಾ ಇದ್ದೀನಿ. ಅದರಲ್ಲೂ ಕೂಡ ಈ ಪರ್ಸನ್ 11 ನಿಮಿಷದ ಹಿಂದೆ ಯೂಟ್ಯೂಬ್ಗೆ ಜಾಯ್ನ್ ಆಗಿ ನಿಮ್ಮ ವೀಡಿಯೋದಲ್ಲಿ ಕಂಟೆಂಟೇ ಇಲ್ಲ ಅಂತಾರಲ್ಲ, ನಾನು ಹೇಳೋದು ಕಂಟೆಂಟೇ ಇಲ್ಲ ಆಯಿತು. ನಾವು ಮಾಡ್ತೀವಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ಡೈಲಿ ವ್ಲಾಗ್ಸು, ಅದನ್ನೇ ನೀವು ಮಾಡಿ ತೋರಿಸಿ. ಅದೆಷ್ಟು ಕಷ್ಟ, ಹೆಂಗೆ ಏನು ಎತ್ತ ಗೊತ್ತಾಗಲಿ, ನಿಮಗೂ ಗೊತ್ತಾಗುತ್ತಾ ಕಷ್ಟ ಏನು ಅಂತ. 30-40 ವ್ಯೂಸ್ ಬರ್ತಿದ್ದು ನನ್ನ ಚಾನಲ್ಲು, ಒಂದು 100 200 300 ಬರ್ತಿದ್ದು ನನ್ನ ಚಾನಲ್ಲು ಇವತ್ತು 500 600 1000 ಹೋಗಿ 1000 2000 3000 4000 ಹತ್ತತ್ರ ನಿಂತಿದೆ ಪರ್ ಡೇ, ಒಂದು ದಿನಕ್ಕೆ. ಅಂದರೆ ನನ್ನ ಕಷ್ಟ ಎಷ್ಟಿರಬೇಕು, ನನ್ನ ಶ್ರಮ ಎಷ್ಟಿರಬೇಕು. ಮಗು ನೋಡ್ಕೊಳ್ಳೋದಲ್ದೇ, ನನ್ನ ಪರ್ಸ್ನಲ್ ಕೆಲಸಗಳು ಮಾಡ್ಕೊಳ್ಳೋದಲ್ದೇ, ಮನೆ ಕೆಲಸ ಮಾಡೋದಲ್ದೇ, ಅದರಲ್ಲೂ ನಮ್ಮ ಅಪ್ಪ ಅಮ್ಮ ಇರ್ತಾರೆ, ನಮ್ಮನ್ನೇ ಫ್ರೀ ಬಿಟ್ಬಿಟ್ಟಿರೋಕ್ಕಲ್ಲ, ನೀವು ಕಂಟೆಂಟ್ ಮಾಡ್ಕೊಂಡಿರಿ ಅಂತ ಹೇಳಿ. ಅವ್ರ ಹಳ್ಳಿ ಜನ, ಅವ್ರನ್ನೂ ಕೂಡ ಮಾತಾಡ್ಸೋಣ ಅಂದರೆ ಅವ್ರಿಗೆ ಮಾತಾಡೋಕ್ಕೆ ಬರಲ್ಲ. ಈ ಕಂಟೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಏನಾದರೂ ಒಂದು ವಿಚಾರ ಇಟ್ಕೊಂಡು ಮಾಡಬೇಕು, ಅದು ನಮ್ಮ ಅಪ್ಪ ಅಮ್ಮಂಗೆ ಏನೂ ಗೊತ್ತಾಗಲ್ಲ. ಹಾಗಂತ ನಾನು ಒಬ್ಬಳೇ ನನ್ನ ಮಗಳು ಚಿಕ್ಕಳು, ನಾನು ಒಬ್ಬಳಿಗೆ ಏನು ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡಲಿ? ನಮ್ಮ ಪರಿಸ್ಥಿತಿ ಏನು, ಆ ಹುಡುಗಿ ಪರಿಸ್ಥಿತಿ ಏನು, ಅವಳು ಏನೋ ಮಾಡ್ಕೊಂಡು ಹೋಗ್ತಿದ್ದಾಳೆ, ನಾವು ಇಷ್ಟ ಆದರೆ ನೋಡೋಣ, ಇಷ್ಟ ಆಗಲಿಲ್ವ ಬೇಡ, ಬಿಟ್ಬಿಟ್ಟು ಬೇರೆಯವ್ರು ನಮ್ಗೆ ಇಷ್ಟ ಆಗೋಂಥವ್ರನ್ನ ನಾವು ನೋಡ್ಕೊಳ್ಳೋಣ ಅನ್ನೋ ಮನಸ್ಥಿತಿ ಬರೋದೇ ಇಲ್ಲ. 11 ನಿಮಿಷದಿಂದ ಯೂಟ್ಯೂಬ್ಗೆ ಜಾಯ್ನ್ ಆಗಿ ಯೂಟ್ಯೂಬ್ ಅಕೌಂಟ್ ಓಪನ್ ಮಾಡಿಬಿಟ್ಟು ನಂದು 19 ನಿಮಿಷ ಇರೋ ವೀಡಿಯೋನೇ ನೋಡ್ದೇ ಕಮೆಂಟ್ ಹೊಡೆದ್ಬಿಟ್ಟು ಹೋಗೋದು. ಎಂತೆಂಥ ಕೀಳು ಮನಸ್ಥಿತಿಯ ಜನಗಳಿದ್ದಾರೆ ಅಂತ ಹೇಳಿದ್ರೆ, ಅಯ್ಯೋ ಅವ್ರ ಪಾಡ್ದವ್ರು ಏನೋ ಮಾಡ್ಕೊಂಡು ಹೋಗ್ತಾರೋ, ಅವ್ರ ಲೈಫ್ ಸ್ಟೋರಿ ಅವ್ರು ಹೇಳ್ಕೊತಾರೆ, ಇಷ್ಟ ಇದ್ದರೆ ನೋಡೋದು, ಇಷ್ಟ ಇಲ್ಲ ಅಂದರೆ ನಮ್ಮ ಪಾಡಿಗೆ ನಾವು ಇರೋಣ ಅನ್ನೋದು ಬರೋದೇ ಇಲ್ಲ ಗೈಸ್. ಅಯ್ಯಪ್ಪ, ನನ್ನನ್ನು ಅಷ್ಟೇ ದಡ್ಡಿಗೆಲ್ಲ ಯಾರು ನನ್ನ ನಿಜವಾದ ಸಬ್ಸ್ಕ್ರೈಬರು, ಯಾರು ನನ್ನ ಪ್ರೀತಿನ ನನ್ನ ವೀಡಿಯೋ ನೋಡ್ತಾರೆ, ಬೇಕು ಅಂತ ಹೊಸ್ದಾಗಿ ಬರ್ತಾರೋ, ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊತಾರೋ, ಬಂದು ಹರ್ಟ್ ಆಗೋ ಥರ ಕಮೆಂಟ್ ಹಾಕ್ತಾರೋ ಅಂತ ನಮಗೂ ಅರ್ಥ ಆಗುತ್ತೆ. ನಾನೇನು ಅಷ್ಟೊಂದು ದಡ್ಡಿ ಅಲ್ಲ. ಅಷ್ಟೊಂದು ದಡ್ಡಿ ಆಗಿದ್ದರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಇಲ್ಲಿ ತನಕ ಬಂದು ಮಾನಿಟೈಜೇಷನ್ ಆನ್ ಮಾಡಿಕೊಂಡು ಸ್ಯಾಲ್ರಿ ತೊಗೊಂಡು ಯೂಟ್ಯೂಬಿಂದ ಇಲ್ಲಿ ತನಕ ಬರ್ತಿರ್ಲಿಲ್ಲ. ನನಗೂ ಎಲ್ಲ ಅರ್ಥ ಆಗುತ್ತೆ ಯಾರ್ಯಾರು ಹೆಂಗೆ ಅಂತ. ನಾನು ತುಂಬ ಚಿಕ್ಕ ವಯಸ್ಸಿಗೆ ತುಂಬ ದೊಡ್ಡ ವ್ಯಕ್ತಿಗಳನ್ನ ನೋಡ್ಬಿಟ್ಟಿದ್ದೀನಿ, ಯೋಗ್ಯತೆಗಳನ್ನ. ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡೋದನ್ನು ನಿಲ್ಲಿಸಿ, ನೀವು ಏನೇ ಮಾಡ್ಕೊಂಡ್ರು ಏನೂ ಮಾಡ್ಕೊಳಕ್ಕಾಗೋದಿಲ್ಲ ನನ್ನ ಹತ್ರ. ಆ್ಯಂಡ್ ಗೈಸ್, ಅರ್ಥ ಆಗಲಿ ನನಗೆ, ಇನ್ನೇನು ಮಾಡೋಣ, ನಮಗೂ ಸಂಸ್ಕೃತ ಬರುತ್ತೆ, ಬಟ್ ನನಗೆ ಆ ಥರ ಎಲ್ಲ ವಲ್ಗರಾಗಿ ಬೈಯೋಕ್ಕೆ ಇಷ್ಟ ಇಲ್ಲ. ನಮ್ಮ ಚಾನಲಲ್ಲಿ ಯಾರಿಗೂ ಬೇಡದೇ ಇರೋ ಪರ್ಸನ್ಗಳಿಗೋಸ್ಕರ ನೋಡಿ, ಇಷ್ಟೊತ್ತಿನಲ್ಲಿ ಆಲ್ಮೋಸ್ಟ್ 10 ಆಗಿತ್ತು, 10:21 ಬಡ್ಕೋತಾ ಇದ್ದೀನಿ. ನಮ್ಮ ಕಷ್ಟ ಏನು, ನಾನು ಈಗ ಪರ್ಸ್ನಲ್ ಪ್ರಾಬ್ಲಮ್ ನನಗೆ ನೋಡಿ, ಕೂದಲು ಕೂಡ ಆರಿಲ್ಲ, ಸ್ನಾನ ಮಾಡ್ಕೊಂಬಂದಿದ್ದೀನಿ. ನಮ್ಮ ಕಷ್ಟ ಎಷ್ಟಿರುತ್ತೆ, ನಮ್ಮ ಬಾಡಿ ಕೆಲವೊಂದು ಸಲ ಸಪೋರ್ಟ್ ಮಾಡ್ತಾ ಇರಲ್ಲ. ನನಗೆ ಎಷ್ಟು ಬ್ಯಾಕ್ ಪೇಯ್ನ್ ಇದೆ ಗೊತ್ತಾ, ಬೆಳಗ್ಗೆಯಿಂದನೂ ಸಾಲಿಗ್ರಾಮ ಹೋಗಿ ಬಂದೆ, ಮನೆ ಕೆಲಸ ಮಾಡ್ತಿದ್ದೀನಿ. ಅಮ್ಮ ಇರೋದಕ್ಕಂತೂ ತುಂಬ, ಅಮ್ಮ ಇಲ್ಲ ಅಂದಿದ್ರೆ ಅಪ್ಪ ನಮಗೆ ಹೇಳ್ಕೊಳಕ್ಕೆ ಇರಲ್ಲ. ನನ್ನ ಯೂಟ್ಯೂಬ್ ಚಾನಲ್ ಏನಾಗ್ತಿತ್ತೋ ಗೊತ್ತಿಲ್ಲ, ಡೈಲಿ ವ್ಲಾಗ್ಸ್ ಹೋಗಿ 15 ದಿನ ವ್ಲಾಗ್ಸ್ ಆಗ್ಬಿಟ್ಟಿರೋದು. ಗಾಢಗ್ರಸ್ತಿಯವರು ನನಗೆ ಅಂಥ ಒಳ್ಳೆ ಅಪ್ಪ ಅಮ್ಮ ಕೊಟ್ಟಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೊನ್ನೆ ವ್ಲಾಗ್ಸ್ಗೆ ತುಂಬ ಕಮೆಂಟ್ಸ್ ಬಂದಿದ್ದಾವೆ, ಅಪ್ಪ ತುಂಬ ಟ್ಯಾಲೆಂಟೆಡ್, ತುಂಬ ಚೆನ್ನಾಗಿ ಮನೆ ಕಟ್ತಾರೆ ಹಾಗೆ ಹೀಗೆ ಅಂತ. ಬಟ್ ನಾನು ಯಾವುದಕ್ಕೂ ರಿಪ್ಲೈ ಮಾಡಿಲ್ಲ, ಬಿಕಾಸ್ 3 to 4 ಡೇಸ್ ಮನೆ ಕೆಲಸನೇ ಆಗೋಯ್ತು. ಹೆವಿ ಮನೆ ಕೆಲಸ, ಮನೆ ಕ್ಲೀನಿಂಗು, ಧೂಳೆಲ್ಲ ತೆಗೆಯೋದು, ಆ್ಯಂಡ್ ಇವರೆಲ್ಲ ಬರೋದಿದ್ದಲ್ವ, ಇದು ಬೇರೆ ನಮ್ಗೆ ಎಕ್ಸ್ಟ್ರಾ ಕೆಲಸ. ಹಾಗಾಗಿ ಕಮೆಂಟ್ಸಿಗೆ ನಾನು ರಿಪ್ಲೈ ಕೊಡೋಕ್ಕಾಗ್ತಾಯಿಲ್ಲ, ಬೇಜಾರು ಮಾಡ್ಕೊಬೇಡಿ. ಆ್ಯಂಡ್ ನೀವು ಮಂಡೇ ಗಂಟ ಕಾಯಲೇಬೇಕು ಏನು ವಿಚಾರ ಅಂತ ಹೇಳಿ. ಒಳ್ಳೆ ವಿಚಾರನೇ, ಖುಷಿ ವಿಚಾರನೇ, ಇದೊಂದು ಹೇಳಬಲ್ಲೆ. ಬಟ್ ಏನು ಅಂತ ಹೇಳಿ ನೀವು ಗೆಸ್ ಮಾಡಿ, ಕಮೆಂಟ್ ಮಾಡಿ.
ಗೈಸ್ ಯಾರು ಫೇಕ್ ಅಕೌಂಟ್ ಮಾಡಿ ಕಮೆಂಟ್ ಮಾಡೋರಿಗೆ ಹೆದರ್ಕೋಬೇಡಿ. ಯಾರ್ಯಾರೆಲ್ಲ ಡೈಲಿ ವ್ಲಾಗ್ಸ್ ಮಾಡ್ತೀರಾ ಅಥವಾ ಹಳ್ಳಿಲಿ ಇದ್ಕೊಂಡು ನಂತರ ವೀಡಿಯೋಸ್ ಮಾಡ್ತೀರಾ, ಇಂಥವ್ರಿಗೆಲ್ಲ ಹೊಡಿರಿ ಗೋಲಿ. ಅವರೆಲ್ಲ ಕಮೆಂಟ್ ಹೊಡ್ಕೊಂಡು ಸಾಯ್ತಾ ಬಿದ್ದಿರ್ತವೆ. ಎಲ್ಲರ ಚಾನಲ್ಗೆ ಹೋಗೋದು, ಕಮೆಂಟ್ ಹೊಡಿಯೋದು, ಬರೋದು, ತರಲೆ ಮಾಡೋದು, ಅವ್ರಿಗೆ ಬೇಜಾರು ಮಾಡೋದು ಅಂಥ ಪರ್ಸನ್ಸ್ಗಳು. ಅವ್ರಿಗೆ ಉಪ್ಪಿಗಿಲ್ಲ ಸೊಪ್ಪಿಗಿಲ್ಲ, ಅಂಥವ್ರಿಗೆಲ್ಲ ಕೇರ್ ಮಾಡಬೇಡಿ. ಯಾಕಂದರೆ ತುಂಬ ಚಾನಲ್ ಪೇಜಸ್ಗಳು ಕೂಡ ನನ್ನ ವ್ಲಾಗ್ಸ್ ನೋಡ್ತಾರೆ, ಅವ್ರಿಗೆ ಹೇಳ್ತಿರ್ತೀನಿ, ನಿಮಗೂ ಕೂಡ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಬಿಟ್ಟಾಕಿ ಅವ್ರನ್ನೆಲ್ಲರನ್ನೂ. ಅವರೆಲ್ಲ ಏನೂ ಇಲ್ಲ, ನಮ್ಮ ಪ್ರೀತಿಯಿಂದ ನಮ್ಮ ವೀಡಿಯೋಸ್ ನೋಡ್ತಾರಲ್ವ ಅವ್ರಿಗೆ ಮಾತ್ರ ಬೆಲೆ ಕೊಡೋಣ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಗೆಸ್ ಮಾಡೋದನ್ನು ಮರಿಬೇಡಿ, ಏನು ಎತ್ತ ಅಂತ ಹೇಳಿ ಕಮೆಂಟ್ ಹಾಕಿ. ಕಮೆಂಟ್ ಬಾಕ್ಸ್ ಆನ್ ಆಗೇ ಇರುತ್ತೆ. ಆ್ಯಂಡ್ ಹೈಪ್ ಪಾಯಿಂಟ್ಸ್ನ ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ 10K ಆಗಲಿ, 10K ಸೆಲೆಬ್ರೇಷನ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್. ಆ್ಯಂಡ್ ಮತ್ತೆ ಮಂಡೇ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.